ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿ 24 ವರ್ಷಗಳ ಹಿಂದೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿತ್ತು ಒಬ್ಬ ದುರುಳನಿಂದ. ಆ ಅನ್ಯಾಯಕ್ಕೆ ಇವತ್ತು ಅಂದರೆ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. 24 ವರ್ಷದ ಬಳಿಕ ಆ ಹೆಣ್ಣು ಮಗಳನ್ನು ಕೆಡಿಸಿ ಕೊಂದವನಿಗೆ ಸುಪ್ರೀಂ ಕೋರ್ಟ್ 5 ವರ್ಷಗಳ ಕಾಲ ಶಿಕ್ಷೆಯನ್ನು ಕೊಟ್ಟಿದೆ. ಅದು ಕೂಡ ಆತ ಆ ರೀತಿಯಾದಂತಹ ಕೆಲಸ ಮಾಡಿರೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ. ಮತ್ತು ಕೊನೆಯಲ್ಲಿ ಆಕೆ ವಿಷವನ್ನು ಸೇವಿಸಿದ್ದಾಳೆ. ಆ ವಿಷ ಸೇವಿಸುವುದಕ್ಕೆ ಈತ ಪ್ರಚೋದನೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಅಷ್ಟಕ್ಕೆ ಮಾತ್ರ 5 ವರ್ಷಗಳ ಕಾಲ ಶಿಕ್ಷೆ ಕೊಟ್ಟಿದೆ. ಸ್ನೇಹಿತರೆ, ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂದರೆ, ನಮ್ಮ ಕಾನೂನು ಸುವ್ಯವಸ್ಥೆ ತುಂಬ ಮೊಲದ ವೇಗದಲ್ಲಿ ಓಡ್ತಾ ಇದೆ ಅಂತ ಖುಷಿ ಪಡಬೇಕು ರೀ ಸ್ವಾಮಿ. 24 ವರ್ಷಗಳ ನಂತರ ಸಿಗುವಂತಹ ನ್ಯಾಯ ಯಾರಿಗೆ ಬೇಕ್ರಿ? ನಾನು ಹೇಳೋದೇನೆಂದರೆ, ಅಕಾರ್ಡಿಂಗ್ ಟು ಮೀ ತುಂಬ ತಡವಾಗಿ ಸಿಗುವ ನ್ಯಾಯ ಕೂಡ ಒಂದು ಅನ್ಯಾಯವೇ ಅನ್ನೋದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ, 24 ವರ್ಷದ ಹಿಂದೆ ಆ ಹೆಣ್ಮಗಳಿಗೆ ಅವಮಾನ ಆಗಿತ್ತು ಮತ್ತು ಆಕೆಯ ಮೇಲೆ ದುಷ್ಕೃತ್ಯ ನಡೆದಿತ್ತು. ಅದಕ್ಕೆ 24 ವರ್ಷ ಆದಮೇಲೆ ಅವರು ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ ಅಂತಂದರೆ, ನಮ್ಮ ಕಾನೂನು ಸುವ್ಯವಸ್ಥೆಯ ಮೇಲೆ ಯಾವ ರೀತಿಯಾಗ್ರಿ ನಂಬಿಕೆ ಇಡೋದು? ನಮ್ಮ ಕಾನೂನಿನ ಮೇಲೆ ಇಷ್ಟೊಂದು ನಿಧಾನನ, ಇಷ್ಟೊಂದು ಆಮೆಗತಿಯ ನ್ಯಾಯ ಯಾರಿಗೆ ಬೇಕಪ್ಪ? ಹೆಂಗಾಗ್ಬಿಡುತ್ತೆ ಅಂತಂದರೆ, ಏನಾರ ಒಂದು ದುರ್ಘಟನೆ ನಡೆದು ಬಿಟ್ಟರೆ, ಏನೋ ನಮ್ಮ ಸಮಯ ಸರಿ ಇರಲ್ಲ ಬಿಡು, ಆಗೋಯ್ತು ಅಂತ ಹೇಳಿಬಿಟ್ಟು ಮರೆತು ತೆಪ್ಪಗಿರೋಣ ಅಂತ ಅನ್ನಿಸ್ಬಿಡುತ್ತೆ. ಏನೋ ಬೇಗ ನ್ಯಾಯ ಸಿಕ್ಕಿರೆ ಹೋಗ್ಬೋದು ಕೋರ್ಟು ಕಚೇರಿ. ಇಷ್ಟೊಂಥರ 24 ವರ್ಷ ಕೋರ್ಟು ಕಚೇರಿ ಅಲಿಬೇಕು, ದುಡ್ಡು ಖರ್ಚು, ಕಷ್ಟ ಇರೋರ್ಗೆ ಇನ್ನೂ ಕಷ್ಟ ಕೊಟ್ಟಂಗೆ ಇದು. ಆದಷ್ಟು ಬೇಗ ನಮ್ಮ ಕಾನೂನಿನ ಸುವ್ಯವಸ್ಥೆಗಳು ಬದಲಾಗಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.